ಯಾರು ಏನೇ ಹೇಳಿ ಏನೇ ಬಡ್ಕೊಳ್ಳಿ, ನಾವು ಮಾತ್ರ ಧರ್ಮಸ್ಥಳಕ್ಕೆ ಮುಂಚೆ ಎಷ್ಟು ನಡ್ಕೊಳ್ತೀವೋ ಅದಕ್ಕಿಂತ ಜಾಸ್ತಿ ನಡ್ಕೊಳ್ತೀವಿ. ವಿವಿಧತೆಯಲ್ಲಿ ಏಕತೆ ಎಂಬ ಸಿದ್ಧಾಂತಕ್ಕೆ ಧರ್ಮಸ್ಥಳ ಕ್ಷೇತ್ರ ಒಂದು ಜೀವಂತ ಸಾಕ್ಷಿ ಕಂಡ್ರಿ. ಯಾರೋ ಏನೋ ಬೊಗಳಿದ್ರು ಅಂತ ಆ ಕ್ಷೇತ್ರದ ಮಹಿಮೆ ಎಂದಿಗೂ ಕಡಿಮೆ ಆಗಲ್ಲ. ಯಾವ ದೇಶ ವಿರೋಧಿ ಶಕ್ತಿಗಳಿಗೆ ನಮ್ಮ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಏಕತೆಯಿಂದ ಬಾಳುವುದು ಕಂಡರೆ ಹೊಟ್ಟೆಲಿ ಹುಳಿ ಹಿಂಡಿದಂತಾಗುತ್ತದೋ ಅಂತಹ ದುಷ್ಟ ಶಕ್ತಿಗಳು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೇ ಮಾಡ್ತಾರೆ. ಈ ಕಾಣದ ದುಷ್ಟ ಕೈಗಳು ಧರ್ಮಸ್ಥಳವನ್ನೇ ಏಕೆ ಆರಿಸ್ಕೊಂಡಿವೆ ಗೊತ್ತೇ? ಧರ್ಮಸ್ಥಳದಲ್ಲಿರೋದು ಹಿಂದೂ ದೇವಾಲಯ, ಆದ್ರೆ ಅದನ್ನ ನಡೆಸೋರು ಜೈನರು. ಇಲ್ಲಿ ಶಿವನ ಜೊತೆ ಜೈನರ ಆರಾಧ್ಯ ಬಾಹುಬಲಿಗೂ ಅಷ್ಟೇ ಮಾನ್ಯತೆ ಇದೆ. ಈ ಎರಡು ಧರ್ಮಗಳ ನಡುವಿನ ಏಕತೆ, ಅನ್ಯೋನ್ಯತೆ ದೇಶ ವಿರೋಧಿ ಶಕ್ತಿಗಳಿಗೆ ಖಂಡಿತ ಕಣ್ಣು ಕುಗ್ತದೆ. ಅದಕ್ಕೆ ಬೇರೆ ಎಲ್ಲಾ ಕ್ಷೇತ್ರಗಳನ್ನು ಬಿಟ್ಟು ಕೇವಲ ಧರ್ಮಸ್ಥಳವೇ ಅವರ ಮೇನ್ ಟಾರ್ಗೆಟ್. ಇಲ್ಲಿಯ ದೇವರು ಮಂಜುನಾಥ ಸ್ವಾಮಿ ಅಂದ್ರೆ ಈಶ್ವರ. ಆದರೆ ಅಲ್ಲಿ ಶಿವ ಪೂಜೆ ಮಾಡೋರು ಶಿವ ಆರಾಧಕರೆಂದು ಗುರುತಿಸಿಕೊಂಡ ಶೈವರಲ್ಲ, ವಿಷ್ಣು ಆರಾಧಕರಾದ ವೈಷ್ಣವರು. ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ಶೈವರೇ ಪೂಜಿಸುತ್ತಾರೆ. ಮತ್ತೆ ಎರಡು ಸಮುದಾಯದ ನಡುವೆ ಏಕತೆ ಹೇಗೆ ಸಹಿಸಿಕೊಳ್ಳಬೇಕು ದೇಶ ವಿರೋಧಿ ಹುಳಗಳು? ನೀವೇ ಹೇಳಿ. ಅದಕ್ಕೆ ಧರ್ಮಸ್ಥಳವೇ ಅವರ ಮೇನ್ ಟಾರ್ಗೆಟ್. ಧರ್ಮಸ್ಥಳ ಟ್ರಸ್ಟ್ನ ಅತ್ಯಂತ ಪ್ರಮುಖ ಕೆಲಸಗಳಲ್ಲಿ ಸರ್ವಧರ್ಮ ಸಮ್ಮೇಳನವು ಒಂದು. ಪ್ರತಿ ವರ್ಷ ಎಲ್ಲ ಧರ್ಮದ ಧರ್ಮಗುರುಗಳು ಒಟ್ಟುಗೂಡಿ ದೇಶ ಧರ್ಮ ಮತ್ತು ಆಧ್ಯಾತ್ಮಿಕ ಚಿಂತನೆ ನಡೆಸುತ್ತಾರೆ. ಇಷ್ಟೊಂದು ಏಕತೆ, ಅನ್ಯೋನ್ಯತೆ ಇದು ದೇಶದ ಒಳಗೆ ಮತ್ತು ಹೊರಗೆ ಇರುವ ನಮ್ಮ ದೇಶದ ಒಳಿತನ್ನು ಕಂಡು ಕರಬುವ ನೀಚರ ಹೊಟ್ಟೆ ಉರಿಸದೆ ಇರುತ್ತದೆ. ಅದಕ್ಕೆ ಅವರ್ ಮೇನ್ ಟಾರ್ಗೆಟ್ ಧರ್ಮಸ್ಥಳ. ಪ್ರತಿ ವರ್ಷ ಇಲ್ಲಿ ಸಾಮೂಹಿಕ ವಿವಾಹದ ಆಯೋಜನೆ ಮಾಡಲಾಗ್ತದೆ. ವರದಕ್ಷಿಣೆ ಮತ್ತು ಅತಿಯಾದ ಮದುವೆಯ ಖರ್ಚು ಕಡಿಮೆಗೊಳಿಸುವ ಉದ್ದೇಶದಿಂದ ಸಾಮೂಹಿಕ ಮದುವೆ ಆಯೋಜಿಸಲಾಗುತ್ತದೆ. ಯಾವ ಜಾತಿ ಮತ ಏನೂ ಕೇಳೋದಿಲ್ಲ. ಇಲ್ಲಿ ಯಾವುದೇ ಜಾತಿಯಾಗಿರಲಿ ಇಲ್ಲಿ ಬಂದು ಮದುವೆಯಾಗಬಹುದು. ಮತ್ತೆ ಜಾತಿಗಳ ಮಧ್ಯೆ ಏಕತೆ, ಅನ್ಯೋನ್ಯತೆ ಇದೆಲ್ಲ ಹೇಗೆ ಸಹಿಸಿಕೊಳ್ಳಬೇಕು ದೇಶ ವಿರೋಧಿ ಕುತಂತ್ರಿಗಳು, ಜಾತಿ ಬಿಟ್ಟು ಬೇರೆ ಮಾತಾಡದ ಕ್ರಿಮಿಗಳಿಗೆ. ಅದಕ್ಕಾಗಿಯೇ ಧರ್ಮಸ್ಥಳ ಮೇನ್ ಟಾರ್ಗೆಟ್. ದಿನನಿತ್ಯ 2000ದಿಂದ 3000 ಜನ ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಯಾರು ಯಾರ ಜಾತಿಯನ್ನು ಕೇಳೋದಿಲ್ಲ, ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ. ಇದೆಲ್ಲ ಒಡೆದು ಆಳುವ ದೊರೆಗಳಿಗೆ ಹೇಗೆ ಇಷ್ಟ ಆಗುತ್ತೆ ನೀವೇ ಹೇಳಿ. ಅದಕ್ಕೆ ಈ ಎಲ್ಲ ದೇಶ ವಿರೋಧಿ ಗ್ಯಾಂಗ್ಸ್ಗೆ ಧರ್ಮಸ್ಥಳವೇ ಮೇನ್ ಟಾರ್ಗೆಟ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಿತ್ರರೇ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.